ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ 2/8/2025 ಶನಿವಾರ ದಿವಸದಂದು ಬಂಕಾಪುರ ಪಟ್ಟಣದ ಆಲದಕಟ್ಟಿಯವರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಮೂಲಭೂತ ಸೌಕರ್ಯ ಅಗತ್ಯ ಸಿಬ್ಬಂದಿ ತೆರವುಗೊಳಿಸಿದ ಹುದ್ದೆ ಯಥಾಸ್ಥಿತಿಗೊಳಿಸಿ ವೈದ್ಯಾಧಿಕಾರಿಗಳೆಲ್ಲ ನಿಯೋಜನೆ ಮಾಡುವಂತೆ ಒತ್ತಾಯಿಸಿ ಬಂಕಾಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಆಗಮಿಸಿದ ಡಿಎಚ್ಒ ಡಾಕ್ಟರ್ ದಯಾನಂದ, ಟಿಎಚ್ಒ ಡಾಕ್ಟರ್ ಸತೀಶ, ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖಾಧಿಕಾರಿ ಡಾಕ್ಟರ್ ದೇವರಾಜ್, ಆರೋಗ್ಯ ವೈದ್ಯಾಧಿಕಾರಿಗಳು ಆದ ಡಾಕ್ಟರ್ ಚಂದ್ರಶೇಖರ ಇವರಿಗೆ ಬಂಕಾಪುರ ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಧಿಕಾರಿಗಳ ಸಮ್ಮುಖದಲ್ಲಿ ಮನವಿಯನ್ನ ಕೊಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಬಂಕಾಪುರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅರವಳಿಕೆ ತಜ್ಞ ಹಾಗೂ ಸ್ತ್ರೀರೋಗ ತಜ್ಞರ ಹುದ್ದೆಯನ್ನ ಬೆಂಗಳೂರು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತರು ತೆರವುಗೊಳಿಸಿದ್ದು ನೋವಿನ ಸಂಗತಿ. ಕೂಡಲೇ 2 ಹುದ್ದೆಗಳ ಯಥಾಸ್ಥಿತಿ ಕಾಯ್ದುಕೊಂಡು ವೈದ್ಯಾಧಿಕಾರಿಗಳನ್ನ ಯಥಾ ಪ್ರಕಾರ ಮುಂದುವರಿಸಿಕೊಂಡು ಹೋಗಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡಲಾಗಿದೆ ಅಂತ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂಕಾಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಮೂಲಭೂತ ಸೌಕರ್ಯ ಹಾಗೂ ಅಗತ್ಯ ಸಿಬ್ಬಂದಿ ವೈದ್ಯಾಧಿಕಾರಿಗಳನ್ನು ನಿಯೋಜನೆ ಮಾಡುವ ಕುರಿತು ಮಾನ್ಯರೇ, ಬಂಕಾಪುರ ಪಟ್ಟಣವು ಅಂದಾಜು 40,000ಕ್ಕಿಂತ ಅಧಿಕ ಜನಸಂಖ್ಯೆ ಹೊಂದಿದ್ದು, ಜೊತೆಗೆ ಪಟ್ಟಣದೊಂದಿಗೆ ತನ್ನ ಹೋಬಳಿ 33 ಗ್ರಾಮಗಳ ಜೊತೆಗೆ ಹಾನಗಲ್ ಹಾಗೂ ಸವಣೂರು ತಾಲೂಕಿನ ಸುಮಾರು 20 ಗ್ರಾಮಗಳೊಂದಿಗೆ ಆರೋಗ್ಯ, ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಪ್ರಮುಖ ಕೇಂದ್ರವಾಗಿದೆ. ಇಂತಹ ಪಟ್ಟಣದಲ್ಲಿ ಸರ್ವ ಜನರ ಆರೋಗ್ಯಕ್ಕಾಗಿ ಈ ಮೇಲೆ ನಮೂದಿಸಿದ ಆರೋಗ್ಯ ಕೇಂದ್ರದೊಂದಿಗೆ ನೇರ ನಿಕಟ ಸಂಬಂಧ ಹೊಂದಿದ್ದು ಇರುತ್ತದೆ. ಸದರಿ ಆರೋಗ್ಯ ಕೇಂದ್ರಕ್ಕೆ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಅರವಳಿಕೆ ತಜ್ಞರು, ಜೊತೆಗೆ ಈ ಪಟ್ಟಣದ ಜನಸಂಖ್ಯೆ ಅನುಗುಣವಾಗಿ ಅಗತ್ಯ ಇರುವ ತಜ್ಞರನ್ನು, ಮುಖ್ಯವಾಗಿ 2 ವೈದ್ಯರ ಹುದ್ದೆಯನ್ನು ಮಾನ್ಯ ಆಯುಕ್ತರು, ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಇವರು ರದ್ದು ಮಾಡಿದ್ದು ನಮಗೆ ತುಂಬಾ ಖೇದಕರ ಸಂಗತಿಯಾಗಿದೆ. ಕಾರಣ ತಾವುಗಳು ತತ್ಕ್ಷಣವಾಗಿ ಈ ಪುನರ್ ಸ್ಥಾಪಿಸಿ ಯಥಾ ಪ್ರಕಾರ ವೈದ್ಯರನ್ನು ನಿಯೋಜನೆ ಮಾಡಬೇಕು. ಇದರೊಂದಿಗೆ ಆರೋಗ್ಯ ಕೇಂದ್ರಕ್ಕೆ ಅವಶ್ಯಕ ಇರುವ ಸಾಧನ ಸಲಕರಣೆಗಳನ್ನು ಮತ್ತು ಸಿಬ್ಬಂದಿಗೆ ಹಾಗೂ ರೋಗಿಗಳಿಗೆ ಆಸನ, ಶೌಚಾಲಯ, ಕುಡಿಯುವ ನೀರು ಹಾಗೂ ಸಿಬ್ಬಂದಿ ವರ್ಗಕ್ಕೆ ವಸತಿ ಸೌಕರ್ಯಗಳನ್ನು ಕಲ್ಪಿಸಬೇಕು. ಮರಣೋತ್ತರ ಶವ ಪರೀಕ್ಷೆಗೆ ಬರುವ ಕೊಠಡಿಯನ್ನು ಸುವ್ಯವಸ್ಥೆಯಲ್ಲಿ ಇಡುವುದು, ರಸ್ತೆ ಹಾಗೂ ಕಟ್ಟಡಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದು ಹಾಗೂ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದು ವಿನಂತಿಸುತ್ತೇವೆ. ಮೇಲೆ ನಮೂದಿಸಿದ 2 ವೈದ್ಯರನ್ನು ತತ್ಕ್ಷಣದಲ್ಲಿ ನಿಯೋಜನೆ ಮಾಡದಿದ್ದಲ್ಲಿ ಉಗ್ರ ಹೋರಾಟ ಕೈಗೊಳ್ಳುವ ಅವಶ್ಯಕತೆ ನಿರ್ಮಾಣವಾಗುತ್ತದೆ ತಿಳಿಯಿರಿ. ಇದು ನಾವು ಈಗ ನಮ್ಮ ಬಂಕಾಪುರ ಪಟ್ಟಣ 35,000ಕ್ಕಿಂತ ಅಧಿಕ ಜನಸಂಖ್ಯೆ ಹೊಂದಿದ್ದು 34 ಹಳ್ಳಿಗಳ ಇಕ್ಕಟ್ಟ ಸಂಪರ್ಕ ಹೊಂದಿದೆ. ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನ ಅಧಿಕಾರಿಗಳಿಗೆ ಸ್ಪಷ್ಟಪಡಿಸಿದ್ರು ಮತ್ತು ಮನವಿಯನ್ನ ಸಲ್ಲಿಸಲಾಗಿತ್ತು. ಈ ವೇಳೆ ಎಕೆ ಅದವಾನಿ ಮಠ, ಅಬ್ದುಲ್ ರಜಾಕ್, ತಹಸೀಲ್ದಾರ್ ಸತೀಶ್ ಆಲದಕಟ್ಟಿ, ಸೋಮಶೇಖರ್ ಗೌರಿಮಠ, ಯಲ್ಲಪ್ಪ ಸುಕ್ಕದ, ಹೊನ್ನಪ್ಪ ಹೂಗಾರ್, ಮಂಜುನಾಥ್ ಹುಲಿ, ದೇವಣ್ಣ ಹಳವಳ್ಳಿ, ಮಾಬಳೇಶ್ ಹೊನಕೇರಿ, ಈರಣ್ಣ ಕರಿಬಾಳಿಮಠ, ಮೋಹನ ಮಿರ್ಕರ್, ಮಲ್ಲೇಶಪ್ಪ ಮಾಳಿಗೆಮನಿ, ರಾಮಕೃಷ್ಣ ರಾಯ್ಕರ್, ಮಾದೇವಪ್ಪ ಗಮಪ್ಪನವರ್, ಮಂಜುನಾಥ್ ತಳ್ವಾರ್, ರಮೇಶ್ ಸಿದ್ದನವರ್, ಪೊಲೀಸ್ ಅಧಿಕಾರಿಗಳು ಆದ ಶಿವನಂದ ವನಹಳ್ಳಿ, ಎಸ್ಟಿ ಕಲ್ಕೋಟಿ, ಗೋವಿಂದ ಲಮಾಣಿ ಮತ್ತು ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.